ರಾಜ್ಯದಲ್ಲಿ ಗೌರ್ಮೆಂಟ್ ವರ್ಸಸ್ ಗವರ್ನರ್ ವಾರ್ ನಿಜಕ್ಕೂ ಕೂಡ ಹೊಸ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅತ್ಯಂತ ಪ್ರಮುಖವಾಗಿ ರಾಜಭವನದಿಂದ ಮಾಹಿತಿ ಸೋರಿಕೆ ಆಗ್ತಾ ಇದೆ ಅಂತ ನೇರವಾಗಿ ರಾಜ್ಯಪಾಲರು ಹೇಳಿದರು. ಅದನ್ನು ನಾವು ತನಿಖೆ ಮಾಡ್ತೀವಿ ಅಂತ ಚಂದ್ರಶೇಖರ್ ಅನ್ನುವಂಥ ಪೊಲೀಸ್ ಅಧಿಕಾರಿ ಪತ್ರವನ್ನು ಹಿರಿಯ ಅಧಿಕಾರಿಗಳಿಗೆ ಬರೆದಿದ್ರು. ಈಗ ಈ ಸೀನ್ಗೆ ಎಚ್ ಡಿ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಅನ್ನುವಂಥ ಅಧಿಕಾರಿಯ ವಿರುದ್ಧವೇ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇಷ್ಟಕ್ಕೂ ಈ ರಾಜ್ಭವನ್ ಮತ್ತು ರಾಜ್ಯ ಸರ್ಕಾರದ ನಡುವಿನ ಹೊಸ ವಾರ್ ಏನಿದೆ ಯಾವ ತಿರುವನ್ನು ಪಡ್ಕೊಳ್ತಾ ಇದೆ ನೋಡೋಣ ಬನ್ನಿ. ಈ ಚಂದ್ರಶೇಖರ್ ಬ್ಯಾಕ್ ಗ್ರೌಂಡ್ ಗೊತ್ತಿದೆಯಾ ನಿಮಗೆ? ಹಿಮಾಚಲದಲ್ಲಿ ಕೆಲಸ ಮಾಡಬೇಕಾದವರು ಇಲ್ಲಿಗೆ ಯಾಕೆ ಬಂದ? ರಾಜ್ಯಪಾಲರ ಸಚಿವಾಲಯವನ್ನ ಇವತ್ತು ಸರ್ಚ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಾವು ಮಾಡ್ತೀವಿ. ಎಳ್ಳಷ್ಟು ನಂಬಿಕೆಯೇ ಇಲ್ಲ. ರಾಜಭವನದ ಮೇಲೆಯೇ ಸರ್ಕಾರಕ್ಕೆ ಅನುಮಾನ ಬರ್ತಿದೆ. ಒಂದಲ್ಲ ಒಂದು ವಿಚಾರಕ್ಕೆ ರಾಜಭವನ ವರ್ಸಸ್ ಸರ್ಕಾರ ಎನ್ನುವಂತಾಗಿದೆ. ಸರ್ಕಾರ ಹಾಗೂ ರಾಜಭವನದ ಮಧ್ಯೆ ಸಂಘರ್ಷ ತಾರಕಕ್ಕೇರುತ್ತಲೇ ಇದೆ. ಮುಡ ಹಗರಣದಲ್ಲಿ ಕೇಂದ್ರದಿಂದ ರಾಜಭವನ ದುರ್ಬಳಕೆ ಅಂತ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಆರೋಪಿಸುತ್ತಿದ್ರು. ಇದೀಗ ಎಚ್ಡಿಕೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿಕೆ ಕಡತ ಸೋರಿಕೆ ಪ್ರಕರಣವನ್ನ ಸರ್ಕಾರ ಅಸ್ತ್ರ ಮಾಡಿಕೊಂಡಿದೆ. ರಾಜಭವನದ ಅಧಿಕಾರಿಗಳ ವಿರುದ್ಧ ತನಿಖೆ ಕೋರಿ ಡಿಜಿಐಜಿಪಿಗೆ ಲೋಕಾಯುಕ್ತ ಎಸ್ಐಟಿ ಬರೆದಿರೋ ಪತ್ರ ಇದೀಗ ಸಾಕಷ್ಟು ಚರ್ಚೆಯನ್ನೇ ಹುಟ್ಟುಹಾಕಿದೆ. ಸರ್ಕಾರ ಹಾಗೂ ರಾಜಭವನದ ಮಧ್ಯೆ ತಾರಕಕ್ಕೇರಿದ ಸಂಘರ್ಷ. ರಾಜಭವನದ ಅಧಿಕಾರಿಗಳ ವಿರುದ್ಧವೇ ತನಿಖೆಗೆ ಕೋರಿ ಪತ್ರ. ಎಚ್ಡಿಕೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿಕೆ ಕಡತ ಸೋರಿಕೆ ಪ್ರಕರಣವನ್ನ ಸರ್ಕಾರ ಅಸ್ತ್ರ ಮಾಡಿಕೊಂಡಿದೆ. ರಾಜಭವನ ಅಧಿಕಾರಿಗಳ ವಿರುದ್ಧ ತನಿಖೆ ಕೋರಿ ಲೋಕಾಯುಕ್ತ ಎಸ್ಐಟಿ ಐಜಿಪಿ ಎಂ ಚಂದ್ರಶೇಖರ್ ಡಿಐಜಿ ಐಜಿಪಿ ಅಲೋಕ್ ಮೋಹನ್ಗೆ ಪತ್ರ ಬರೆದಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೋರಿದ್ದ ಕಡತ ಲೀಕ್ ಆಗಿತ್ತು. ಈ ಮಾಹಿತಿ ಸೋರಿಕೆಯಾದ ವಿಚಾರದಲ್ಲಿ ತನಿಖೆ ಕೋರಿ ಪತ್ರ ಬರೆಯಲಾಗಿದೆ. ಕಡತ ಸೋರಿಕೆಯಲ್ಲಿ ರಾಜಭವನದ ಅಧಿಕಾರಿಗಳನ್ನೇ ಅನುಮಾನ ಪಟ್ಟು ತನಿಖೆಗೆ ಮುಂದಾಗಿರೋದು ರಾಜಕೀಯ ವಲಯದಲ್ಲಿ ನಾನಾ ಚರ್ಚೆಗೂ ಕಾರಣವಾಗಿದೆ. ಪತ್ರ ಬರೆಯೋದ್ರಲ್ಲಿ ಸಿಎಂ ಮಾರ್ಗದರ್ಶನ ಇದೆಯೋ? ಸಿಎಂ ಸಿದ್ದರಾಮಯ್ಯ ಮೇಲೆ ಕುಮಾರಸ್ವಾಮಿ ಅನುಮಾನ. ರಾಜಭವನದ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಪತ್ರ ಬರೆಯೋದ್ರಲ್ಲಿ ಸಿಎಂ ಮಾರ್ಗದರ್ಶನ ಇದೆಯೋ, ಇನ್ಯಾರೋ ಸಚಿವರು ಸಲಹೆ ಕೊಟ್ಟು ಮಾಡಿಸಿದ್ದಾರೋ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ರೋಷಾವೇಶಗೊಂಡ್ರು. ರಾಜ್ಯಪಾಲರ ಸಚಿವಾಲಯವನ್ನ ಇವತ್ತು ಸರ್ಚ್ ಮಾಡ್ತೀನಿ ಅಂತ ಹೇಳಿ ಪರ್ಮಿಷನ್ ಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾನೆ ಅಂದ್ರೆ ಇದು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರೋ ಇಲ್ಲ ಇನ್ಯಾವ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರಿ ಅವನ ಕೈಲಿ ಲೆಟ್ರು? ಈ ಚಂದ್ರಶೇಖರ್ ಬ್ಯಾಕ್ ಗ್ರೌಂಡ್ ಗೊತ್ತಿದೆಯಾ ನಿಮಗೆ? ಈ ವ್ಯಕ್ತಿ ಹಿಮಾಚಲ ಪ್ರದೇಶದ ಕ್ಯಾಡರ್ನಲ್ಲಿ ಕೆಲಸದಲ್ಲಿ ಇರಬೇಕಾದವನು. ಸೆಲೆಕ್ಷನ್ ಆಗಿದ್ದು ಆಂಧ್ರದ ಮೂಲ ವ್ಯಕ್ತಿ. UPSCನಲ್ಲಿ ಸೆಲೆಕ್ಷನ್ ಆಗಿರೋದು ಹಿಮಾಚಲ್ ಕೇಡರು. ಹಿಮಾಚಲದಲ್ಲಿ ಕೆಲಸ ಮಾಡಬೇಕಾದವನು ಇಲ್ಲಿಗೆ ಯಾಕೆ ಬಂದ ಅಂತ ಹೇಳಿ ಹುಡುಕೊಂಡು ಹೊರಟೇ ಅಲ್ಲ. ಇದಿಷ್ಟೇ ಅಲ್ಲ, ತನಿಖೆಗೆ ಪತ್ರ ಬರೆದಿರೋ ಲೋಕಾಯುಕ್ತ ಎಸ್ಐಟಿ ಐಜಿಪಿ ಚಂದ್ರಶೇಖರ್ ಇತಿಹಾಸವನ್ನೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆದಕಿದ್ರು. ಹಿಮಾಚಲ ಪ್ರದೇಶದಲ್ಲಿರಬೇಕಾದವರು ಇಲ್ಲಿ ಕಂಟಿನ್ಯೂ ಮಾಡೋಕೆ ಸುಳ್ಳು ದಾಖಲೆ ಕೊಟ್ಟಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಇಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಯಾವುದೋ ಬೋರಿಂಗ್ ಇನ್ಸ್ಟಿಟ್ಯೂಟ್ ಬೋರಿಂಗ್ ಹಾಸ್ಪಿಟಲಲ್ಲಿ ಸುಳ್ಳು ದಾಖಲೆ ಎಲ್ಲ ನಿರ್ಮಾಣ ಮಾಡಿ ಅಲ್ಲೇನೋ ಇನ್ಫ್ಲೂಯೆನ್ಸ್ ಮಾಡಿ ಯಾರ್ಯಾರ್ದು ಇಲ್ಲಿ ಇನ್ನೂ ಕಂಟಿನ್ಯೂ ಆಗೋರಲ್ಲ. ಇದೆಲ್ಲ ನೋಡಿದ್ಮೇಲೆ ಕೆರಕದ ಮೇಲೆ ಗೊತ್ತಾಯ್ತು ಯಾರಪ್ಪ ಈ ಮಹಾನುಭಾವ ಇಷ್ಟೊಂದು ಆನೆಸ್ಟಾಗಿ ಕೆಲಸ ಮಾಡಿ. ಅದು ರಾಜ್ಯಪಾಲರಿಗೆ ನೋಟಿಸ್ ಕೊಡೋಕ್ಕೆ ಅವಕಾಶ ಕೊಡಿ ಇದು ವಿಚಾರಣೆ ಮಾಡೋಕ್ಕೆ ಅಂತ ಆ ಮಟ್ಟಿಗೆ ಬೆಳೆದವನಲ್ಲಪ್ಪ ಇವನು. ಯಾರು ಭಾಳ ದೊಡ್ಡ ಕಾಪ್ ಇರಬೇಕು ಇವನು, ಸೂಪರ್ ಕಾಪು ಅಂತೇಳಿ. ಇಲ್ಲಿಗಲಿ ಈಸ್ ಕಂಟಿನ್ಯೂಯಿಂಗ್ ಇಯರ್ ಹಲವಾರು ರೀತಿ ಸುಳ್ಳು ದಾಖಲೆಗಳು ಕೊಟ್ಟು. ಎಚ್ಡಿಕೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿಕೆ ಕಡತ ಸೋರಿಕೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಮಾಹಿತಿ ಸೋರಿಕೆಯಾದ ಬಗ್ಗೆ ತನಿಖೆ ಮಾಡ್ತೀವಿ ಎಂದಿದ್ದಾರೆ. ರಾಜಭವನದಲ್ಲಿ ಲೀಕ್ ಆಗ್ತದೆ ಅಂತ ಅಂದ್ರೆ ರಾಜಭವನದವರೇ ಜವಾಬ್ದಾರಿ ಅಲ್ವಾ? ಅಲ್ಲಿ ಲೀಕ್ ಆಗ್ತದೆ ಅಂದ್ರೆ ಅವರೇ ಯಾರೋ ಮಾಡಿರ್ತಾರೆ, ಬೇರೆಯವ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಅವರ ಜವಾಬ್ದಾರಿ. ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ.
ರಾಜಭವನದ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಎಸ್ಐಟಿ ಐಜಿಪಿ ಚಂದ್ರಶೇಖರ್ ಬರೆದಿರುವ ಪತ್ರದ ಬಗ್ಗೆ ಇದೀಗ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಕಡತ ಸೋರಿಕೆಯ ಬಗ್ಗೆ ಆಗಸ್ಟ್ 20ರಂದೇ ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ರಾಜ್ಯಪಾಲರೇ ಪತ್ರ ಬರೆದಿದ್ರು. ಮಾಹಿತಿ ಸೋರಿಕೆ ಬಗ್ಗೆ ವರದಿ ಕೇಳಿದ್ರು. ಆದರೆ ಯಾವುದೇ ಸೋರಿಕೆ ಆಗಿಲ್ಲ ಎಂದು ವರದಿ ಬಂದಿತ್ತು. ಮಾಹಿತಿ ಸೋರಿಕೆಯಲ್ಲಿ ಎಸ್ಐಟಿ ಪಾತ್ರವಿಲ್ಲ ಅಂತ ತನಿಖೆಯಲ್ಲೇ ದೃಢ ಆಗಿತ್ತು. ಹೇಗಿದ್ರೂ ಕೂಡ ಇದೀಗ ಪತ್ರ ಬರೆಯಲಾಗಿದೆ. ಹಾಗಾದ್ರೆ ಪತ್ರದಲ್ಲೇನಿದೆ ಅನ್ನೋದನ್ನ ನೋಡೋದಾದ್ರೆ, ಕುಮಾರಸ್ವಾಮಿ ವಿರುದ್ಧ 2023ರ ಸೆಪ್ಟೆಂಬರ್ 24ರಂದು ರಾಜ್ಯಪಾಲರಿಗೆ ಪ್ರಾಸ್ತವ ಸಲ್ಲಿಕೆಯಾಗಿತ್ತು. 8 ತಿಂಗಳಿನಿಂದ ಕಡತ ರಾಜ್ಯಪಾಲರ ಸಚಿವಾಲಯದಲ್ಲಿ ಬಾಕಿ ಉಳಿದಿತ್ತು. ಈ ಬಗ್ಗೆ ಆಗಸ್ಟ್ 7ರಂದು ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗಿದೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 19ರ ಪ್ರಕಾರ ಪ್ರಸ್ತಾವನೆ ಸಲ್ಲಿಕೆ ಬಳಿಕ 4 ತಿಂಗಳೊಳಗಡೆ ಕಡತ ವಿಲೇವಾರಿ ಮಾಡಬೇಕು. ಆದರೆ ಕಡತ ವಿಲೇವಾರಿ ಆಗದೆ ರಾಜ್ಯಪಾಲರ ಸಚಿವಾಲಯ 8 ತಿಂಗಳಿಗೂ ಹೆಚ್ಚು ಕಾಲ ಉಳಿಸಿಕೊಂಡಿತ್ತು. ಇದು ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಕೂಡ ಹೌದು. ಕಡತದ ಮಾಹಿತಿ ಹೇಗೆ ಸೋರಿಕೆಯಾಗಿದೆ ಅಂತ ತನಿಖೆ ನಡೆಸುವ ಅಗತ್ಯವಿದೆ ಅಂತ ಚಂದ್ರಶೇಖರ್ ಪತ್ರ ಬರೆದಿದ್ದಾರೆ. ಒಟ್ಟಾರೆಯಾಗಿ ಎಚ್ಡಿಕೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿಕೆ ಕಡತ ಸೋರಿಕೆ ಪ್ರಕರಣವನ್ನ ಸರ್ಕಾರ ಅಸ್ತ್ರ ಮಾಡಿಕೊಂಡಿದೆ. ರಾಜಭವನದ ಅಧಿಕಾರಿಗಳ ವಿರುದ್ಧ ತನಿಖೆ ಕೋರಿ ಲೋಕಾಯುಕ್ತ ಎಸ್ಐಟಿ ಐಜಿಪಿ ಚಂದ್ರಶೇಖರ್ ಪತ್ರ ಬರೆದಿರೋದು ಸಾಕಷ್ಟು ಚರ್ಚೆಯನ್ನೇ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.